ಹೆಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಬಾಡಿ ಟೈಪ್ಸ್ ಅಂದರೆ ಏನು, ಯಾರು ಯಾವ ಬಾಡಿ ಶೇಪಲ್ಲಿ ಬರ್ತಾರೆ, ಯಾವ ಸ್ಟೈಲಿಂಗ್ ಗೋಲ್ಸು ಮತ್ತು ಯಾವ್ಯಾವ ರೀತಿ ಅವ್ರಿಗೆ ಪ್ಯಾಂಟ್ ಹಾಕಿದರೆ ಸೆಟ್ ಆಗುತ್ತೆ ಅಂತ ಎಲ್ಲ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ. ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಆ ವಿಡಿಯೋ ನೋಡಿರ್ತೀರಾ ಅಂತ. ಇನ್ ಕೇಸ್ ನೀವೇನಾದರೂ ನೋಡಿಲ್ಲ ಅಂತಂದರೆ ಡೋಂಟ್ ವರಿ, ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ. ಈ ವಿಡಿಯೋ ಆಗಿದೆ. ಈ ವಿಡಿಯೋದಲ್ಲಿ ನಾನು ಹೇಳೋಕೆ ಹೋಗ್ತಿರೋದು ಯಾವುದ್ರ ಬಗ್ಗೆ ಅಂತಂದರೆ ಅಂಡರ್ ಟೋನ್ಸ್ ಬಗ್ಗೆ. ನಿಮಗೆಲ್ಲ ಗೊತ್ತು, ನೀವು ನೋಡೋಕ್ಕೆ ಯಾವ ಕಾಂಪ್ಲೆಕ್ಷನಲ್ಲಿ ಇದ್ದೀರಾ ಅಂತ. ಕೆಲವರು ಫೇರ್ ಕಾಂಪ್ಲೆಕ್ಷನಲ್ಲಿ ಇರ್ತೀರಾ, ಕೆಲವರು ಡಸ್ಟಿ ಕಾಂಪ್ಲೆಕ್ಷನಲ್ಲಿ ಇರ್ತೀರಾ. ಅದೇ ರೀತಿಯೇ ನಿಮಗೆ ಈ ಅಂದರೆ ಫೇರ್ ಟೋನು ಡಸ್ಟಿ ಟೋನಲ್ಲಿ ಇರುತ್ತೋ ಅದೇ ರೀತಿಯಲ್ಲಿನೇ ಅಂಡರ್ ಟೋನ್ಸ್ ಅಂತ ಬರ್ತವೆ. ನಿಮಗೆ ಆ ಟೋನ್ಸ್ ಯಾವ್ಯಾವು ಅಂತೇಳಿ ತಿಳ್ಕೋಬೇಕು. ನಿಮಗೆಲ್ಲ ಗೊತ್ತಿರುತ್ತೆ, ಇತ್ತೀಚೆಗೆ ಒಂದು ಕೆಲವರು ಭಾರಿ ಟ್ರೆಂಡಲ್ಲಿರೋದು ಅಂತಂದರೆ ಕಲರ್ ಅನಾಲಿಸಿಸ್ ಅಂತ. ಕೆಲವು ಇನ್ಫ್ಲುಯೆನ್ಸರ್ಸ್ ಎಲ್ಲರೂ ಸೌತ್ ಕೊರಿಯಾಗೆ ಹೋಗಿ ಅಲ್ಲೆಲ್ಲ ಕಲರ್ ಅನಾಲಿಸಿಸ್ನ ಮಾಡಿಸ್ಕೊಂಡು ಅಲ್ಲಿ ನಿಮಗೆ ಅವ್ರಿಗೆ ಗೊತ್ತಾಗುತ್ತೆ, ಓಕೆ ಇದು ನಮ್ಮ ಪರ್ಫೆಕ್ಟ್ ಕಲರು, ಈ ಕಲರ್ ಹಾಕೋದ್ರಿಂದ ನಾವು ಈ ರೀತಿ ಕಾಣ್ತೀವಿ ಅಂತೇಳಿ ತಿಳ್ಕೊಂಡು ಬರ್ತಿರೋದು ನಿಮಗೆ ಗೊತ್ತಿರುತ್ತೆ. ಅದೇ ರೀತಿಯೇ ನಾವೆಲ್ಲ ಅಲ್ಲಿಗೆ ಹೋಗಿ ಮಾಡ್ಸೋಕ್ಕಾಗಲ್ಲ. ಅದಕ್ಕೋಸ್ಕರನೇ ನಿಮಗೇನಾದರೂ ಇನ್ನೂ ಇಂಟ್ರೆಸ್ಟ್ ಇತ್ತು, ನಾವು ತಿಳ್ಕೋಬೇಕು ನಮ್ಮ ಕಲರ್ ಯಾವುದು, ನಮಗೆ ಯಾವ ಕಲರ್ ಬಟ್ಟೆ ಸೂಟ್ ಆಗುತ್ತೆ, ಯಾವ ರೀತಿ ಮೇಕಪ್ ಸೆಟ್ ಆಗುತ್ತೆ, ಯಾವ ಜ್ಯುವೆಲರಿ ಕಲರ್ ನಮಗೆ ಸೆಟ್ ಆಗುತ್ತೆ ಅನ್ನೋದು ನೀವೇನಾದರೂ ತಿಳ್ಕೋಬೇಕು ಅನ್ನೋಂಗಿತ್ತು ಅಂತಂದರೆ ಅದಕ್ಕೆ ಮೇಯ್ನಾಗಿ ಈ ಅಂಡರ್ ಟೋನ್ನ ತಿಳ್ಕೋಬೇಕು. ನೀವೇನಾದರೂ ಇನ್ ಕೇಸ್ ನೀವು ಈ ಅಂಡರ್ ಟೋನ್ನ ತಿಳ್ಕೊಂಡಿರಿ ಅಂತಂದರೆ ಆ ರೀತಿ ನಿಮಗೆ ಕಲರ್ ಅನಾಲಿಸಿಸ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಅದಕ್ಕೋಸ್ಕರ ನೀವು ಅಂಡರ್ ಟೋನ್ನ ತಿಳ್ಕೋಬೇಕು ಅಂತಂದರೆ ಕೆಲವೊಂದು ಸ್ಟೆಪ್ಸ್ ಹೇಳ್ತಾ ಹೋಗ್ತೀನಿ, ಅವನ್ನ ನೀವು ಮಾಡ್ತಾ ಹೋಗಿ. ಆವಾಗ ನಿಮಗೆ ಅರ್ಥ ಆಗುತ್ತೆ ನೀವು ಯಾವ ಅಂಡರ್ ಟೋನಲ್ಲಿ ಬರ್ತೀರಾ ಅಂತ. ಈಗ ನಾನು ಆವಾಗಿಂದ ಮಾತಾಡ್ತಿದ್ದೀನಿ ಅಂಡರ್ ಟೋನ್ ಅಂದರೆ ಏನು, ಯಾವ್ಯಾವ ರೀತಿ ಬರ್ತವೆ ಅಂತ, ಯಾವ್ಯಾವ ಇದ್ದಾವೆ ಅಂತ. ಅಂದರೆ ಅದರಲ್ಲಿ ಮೇಯ್ನಾಗಿ 3 ಅಂಡರ್ ಟೋನ್ಸ್ ಇರ್ತವೆ. ಅವು ಯಾವ್ಯಾವು ಅಂದರೆ ವಾರ್ಮ್ ಅಂಡರ್ ಟೋನು, ಕೂಲ್ ಅಂಡರ್ ಟೋನು ಮತ್ತು ನ್ಯೂಟ್ರಲ್ ಅಂಡರ್ ಟೋನು ಅಂತ. ಇದರಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ವಾರ್ಮ್ ಅಂಡರ್ ಟೋನ್ ಅಂದರೆ ಥಿಂಕ್ ಮಾಡಿ ನೀವು ಸನ್ ಅಂತ ಹೇಳಿ, ಕೂಲ್ ಅಂಡರ್ ಟೋನು ಅಂತ ಥಿಂಕ್ ಮಾಡಿ ನೀವು ಮೂನ್ ಅಂತ ಹೇಳಿ. ಅದಾಗಿಂದ ನ್ಯೂಟ್ರಲ್ ಅಂಡರ್ ಟೋನು ಅಂತಂದರೆ ಎರಡನ್ನೂ ಮಿಕ್ಸ್ ಇರೋದು ಅಂತ ತಿಳ್ಕೊಳ್ಳಿ. ಈಗ ನಾವು ಫಸ್ಟ್ನೇದಾಗಿ ನೋಡ್ಕೊತ ಹೋದರೆ ನೀವು ಯಾವ ಟೋನ್ ಒಳಗಡೆ ಬರ್ತೀರಾ ಅಂತಂದರೆ ಫಸ್ಟಿಗೆ ನೀವು ಏನಿಲ್ಲ, ಸಿಂಪಲಾಗಿ ಕೆಲಸ ಮಾಡಬೇಕು. ಯಾವುದೇ ಇದು ತಿಳ್ಕೋಬೇಕು ಅಂತಂದರೆ ಫಸ್ಟ್ ಸನ್ಲೈಟಿಗೆ ಹೋಗಿ ಅಲ್ಲಿ ವ್ರಿಸ್ಟ್ ಅಂದರೆ ಮಣಿಕಟ್ಟು ಅಂತ ಏನೋ ಅಂತಾರಲ್ವ, ಅದನ್ನು ನೀವು ನೋಡಿ. ಅಲ್ಲಿ ಏನಾದರೂ ನಿಮಗೆ ನರಗಳು ಆ ವೇನ್ಸ್ ಏನಾದರೂ ಗ್ರೀನ್ ಕಲರಲ್ಲಿ ಕಂಡ್ರೆ, ಆಲಿವ್ ಗ್ರೀನ್ ಕಲರಲ್ಲಿ ಕಂಡ್ರೆ ಆವಾಗ ನೀವು ವಾರ್ಮ್ ಅಂಡರ್ ಟೋನ್ ಅಂತ ಅಂದರೆ ಸನ್ ಕ್ಯಾಟಗರಿಗೆ ಬೀಳ್ತೀರಾ ಅಂತ. ಅದೇ ರೀತಿ ನೀವೇನಾದರೂ ಅಲ್ಲಿ ಬ್ಲೂ ಕಲರು ಅಥವಾ ಪರ್ಪಲ್ ಕಲರ್ ಏನಾದರೂ ಕಾಣಿಸುತ್ತೆ ಅಂತಂದರೆ ನೀವು ಕಂಪೇರ್ ಮಾಡ್ಕೊಳ್ಳಿ, ನಿಮ್ಮದು ಮೂನ್ ಅಂಡರ್ ಟೋನು ಅಂದರೆ ಕೂಲ್ ಅಂಡರ್ ಟೋನು ಅಂತ ಹೇಳಿ. ಅದೇ ಇನ್ ಕೇಸ್ ಏನಾದರೂ ಅಲ್ಲಿ ಗ್ರೀನ್ ಮತ್ತು ಪರ್ಪಲ್ಲು, ಆಲಿವ್ ಗ್ರೀನ್ ಅಥವಾ ಬ್ಲೂ ಈ ಟೈಪ್ ಏನಾದರೂ ಎರಡು ಮಿಕ್ಸ್ ಆಗಿ ಬಂತು ಅಂತೇಳಿ ಅಂದರೆ ಅದು ನೀವು ನ್ಯೂಟ್ರಲ್ ಅಂಡರ್ ಟೋನಲ್ಲಿ ಬೀಳ್ತೀರಾ ಅಂತ. ಅದಾಗಿನ ನೆಕ್ಸ್ಟ್ ಸ್ಟೆಪ್ ಏನು ಅಂತೇಳಂದರೆ ನೀವು ಬಿಸಿಲಿಗೆ ಹೋಗಿ ನಿಂತಾಗ ನಿಮ್ಮ ಕೈ ಏನಾದರೂ ಟ್ಯಾನ್ ಆಯಿತು ಅಂದರೆ ಬರೀ ಕಪ್ಪಾಯಿತು ಅಂತೇಳಿ ಅಂದರೆ ಆವಾಗ ನೀವು ವಾರ್ಮ್ ಅಂಡರ್ ಟೋನು ಅಂದರೆ ಸನ್ ಕ್ಯಾಟಗರಿ ಅಂತ. ಈಗ ನೆಕ್ಸ್ಟ್ ಏನಾದರೂ ನಿಮಗೆ ಅಲ್ಲಿ ಬಿಸಿಲಲ್ಲಿ ನಿಂತಾಗ ಉರಿ ಸ್ಟಾರ್ಟ್ ಆಯಿತು ಕೈಯೆಲ್ಲ, ಕೆಲವರು ಹೇಳ್ತಾರೆ ಬಿಸಿಲಿಗೆ ಕೈ ಉರಿತಿದೆ ಅಂತ ಹೇಳಿ, ಅದೇನಾದರೂ ಆಯಿತು ಅಂತಂದರೆ ನೀವು ಕೂಲ್ ಅಂಡರ್ ಟೋನು. ಅದೇ ನಿಮ್ಗೆ ಏನಾದರೂ ಇನ್ ಕೇಸ್ ಫಸ್ಟು ಉರಿಯೋಕ್ಕೆ ಸ್ಟಾರ್ಟ್ ಆಗಿ ಅದಾಗಿನೇ ಮತ್ತೆ ಆ ಜಾಗದಲ್ಲಿ ಕಪ್ಪಾಯಿತು ಅಂತೇಳಂದರೆ ಆವಾಗ ನೀವು ನ್ಯೂಟ್ರಲ್ ಅಂಡರ್ ಟೋನ್ ಒಳಗಡೆ ಬರ್ತೀರಿ. ಇದಾಗಿಂದ ಥರ್ಡ್ ಸ್ಟೆಪ್ ಬರುತ್ತೆ. ಅದು ಯಾವ ರೀತಿ ಅಬ್ಸರ್ವ್ ಮಾಡಬೇಕು ಅಂತಂದರೆ ನೀವು ಸಿಂಪಲ್ಲಾಗಿ ನಿಮ್ಮ ಬಾಡಿಗೆ, ನಿಮ್ಮ ಫೇಸಿಗೆ ಅಗೇನೆಸ್ಟ್ ಆಗಿ ನಿಮ್ಮ ಬಾಡಿ ಮೇಲೆ ಒಂದು ವೈಟ್ ಕ್ಲಾತನ್ನು ಹಾಕ್ಕೊಳ್ಳಿ, ಅಥವಾ ವೈಟ್ ಶರ್ಟ್ ಆಯಿತು, ವೈಟ್ ಡ್ರೆಸ್ ಆಯಿತು, ಏನೇ ಆಯಿತು ನಿಮಗೆ ನೆಕ್ಕಿಗೆ ಬರೋ ಥರ ಹಾಕ್ಕೊಳ್ಳಿ. ಆವಾಗ ಹಾಕ್ಕೊಂಡು ಮಿರರಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಕಾಣ್ತಿದೆ ಫೇಸು. ಅಂದರೆ ಆ ಪ್ಯೂರ್ ವೈಟ್ ಕ್ಲಾತಿಗೆ ನಿಮ್ಮ ಫೇಸ್ ಏನಾದರೂ ಯೆಲ್ಲೋಯಿಶ್ ಥರ ಏನಾದರೂ ಕಂಡಿತು, ಯೆಲ್ಲೋಯಿಶ್ ಅಥವಾ ಗೋಲ್ಡ್ ಥರ ಲೈಟಾಗಿ ಗೋಲ್ಡ್ ಕಲರ್ ಏನಾದರೂ ಕಂಡಿತು ಅಂದರೆ ಅದು ವಾರ್ಮ್ ಅಂಡರ್ ಟೋನ್ ಥರ ಕನ್ಸಿಡರ್ ಆಗುತ್ತೆ, ಅಂದರೆ ಸನ್ ಕ್ಯಾಟಗರಿ. ಅದೇ ಇನ್ ಕೇಸ್ ಅದೇನಾದರೂ ಬ್ಲೂ ಥರ ಕಂಡಿತು ಅಂತಂದರೆ ಅಥವಾ ಪರ್ಪಲ್ ಆಗಿ ಏನಾದರೂ ಕಾಣಿಸ್ತು ಅಂತಂದರೆ ನೀವು ಕನ್ಸಿಡರ್ ಮಾಡ್ಕೊಂಬಿಟ್ಟು ನಿಮ್ಮ ಟೈಪ್ ಯಾವುದು ಅಂದರೆ ಕೂಲ್ ಅಂಡರ್ ಟೋನ್ ಅಂದರೆ ಮೂನ್ ಅಂಡರ್ ಟೋನ್ ಅಂತ. ಅದಾಗಿಂದ ನೆಕ್ಸ್ಟು ನ್ಯೂಟ್ರಲ್ ಅಂಡರ್ ಟೋನಿಗೆ ಬಂದು ಎರಡನ್ನೂ ಮಿಕ್ಸ್ ಆಗಿ ಬರುತ್ತೆ ಆಲ್ಮೋಸ್ಟ್ ಅಲ್ಲೂ, ಯಾಕಂದರೆ ಇದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಕ್ಯಾಟಗರಿನ. ಅದಾಗಿಂದ ನಿಮ್ಮ ಐ ಕಲರ್ ಬಂದು
ನಿಮಗೇನಾದರೂ ಹ್ಯಾಝಲ್ಲು, ಬ್ರೌನು ಅಥವಾ ಆಂಬರ್ ಐ ಕಲರ್ ಇತ್ತು ಅಂತಂದರೆ ನೀವು ವಾರ್ಮ್ ಅಂಡರ್ಟೋನ್ ಅಂತ. ಮತ್ತು ಏನಾದರೂ ಗ್ರೇ, ವೈಬ್ರೆಂಟ್ ಗ್ರೀನ್, ಬ್ಲೂ ಅಥವಾ ವೈಲೆಟ್ ಕಲರ್ ಏನಾದರೂ ಇದ್ವು ಅಂತಂದರೆ ಅದೆಲ್ಲ ಕೂಲ್ ಅಂಡರ್ಟೋನು ಅಂತ. ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲೆಲ್ಲ ಬರೋದು ವಾರ್ಮ್ ಅಂಡರ್ಟೋನ್ನೇ ಜಾಸ್ತಿ. ಇನ್ನು ಕೆಲವೊಂದಲ್ಲಿ ಮಾತ್ರನೇ ಕೂಲ್ ಅಂಡರ್ಟೋನ್, ಆಲ್ಮೋಸ್ಟ್ ಅಲ್ಲ ಇನ್ನು ನ್ಯೂಟ್ರಲ್ ಅಂಡರ್ಟೋನ್ ಬರೋದು ಸೆಕೆಂಡಲ್ಲಿ ಜಾಸ್ತಿ ಬರೋದು ಇದ್ರ ಪ್ರಕಾರ. ನೆಕ್ಸ್ಟ್ ಲಾಸ್ಟ್ನ ಸ್ಟೆಪ್ಪು ಬಂದು ಅಂದರೆ ನೀವು ಯಾವ ಅಂಡರ್ಟೋನು ಅಂತ ತಿಳ್ಕೊಬೇಕು ಅಂದರೆ ಅದಕ್ಕೆ ಲಾಸ್ಟ್ ಸ್ಟೆಪ್ ಯಾವುದು ಅಂತಂದರೆ ಮೆಟಲ್ ಟೆಸ್ಟು. ಮೆಟಲ್ ಟೆಸ್ಟ್ ಅಂತೇಳಂತಂದರೆ ಗೋಲ್ಡ್ ಜ್ಯುವೆಲ್ರಿ ಮತ್ತು ಸಿಲ್ವರ್ ಜ್ಯುವೆಲ್ರಿ. ಗೋಲ್ಡ್ ಜ್ಯುವೆಲ್ರಿಯಲ್ಲಿ ಗೋಲ್ಡ್ ಕಲರ್ ಜ್ಯುವೆಲ್ರಿ ಅಥವಾ ಗೋಲ್ಡ್ ಜ್ಯುವೆಲ್ರಿನೇ ಆಯಿತು, ನೀವು ಹಾಕ್ಕೊಂಡು ನೋಡಿ ಅದು ನಿಮಗೆ ಸೂಟ್ ಆಗುತ್ತೋ, ಅಥವಾ ಸಿಲ್ವರ್ ಜ್ಯುವೆಲ್ರಿ ಹಾಕ್ಕೊಂಡು ನೋಡಿ ಸಿಲ್ವರ್ ಕಲರ್ ಜ್ಯುವೆಲ್ರಿ ನಿಮಗೆ ಸೆಟ್ ಆಗುತ್ತೋ ಅಂತ. ಇನ್ ಕೇಸ್ ನಿಮಗೇನಾದರೂ ಗೋಲ್ಡ್ ಕಲರ್ ಜ್ಯುವೆಲ್ರಿ ಸೆಟ್ ಆಯಿತು ಅನ್ನೋಂಗಿತ್ತಂದರೆ, ಅದಕ್ಕೆ ನೀವು ಚೆನ್ನಾಗಿ ಕಾಣೋಂಗಿತ್ತು ಅಂತಂದರೆ ನೀವು ವಾರ್ಮ್ ಅಂಡರ್ಟೋನ್ ಒಳಗಡೆ ಬರ್ತೀವಿ, ಅಂದರೆ ಸನ್ ಕಲರ್ ಒಳಗಡೆ. ಅದೇ ಏನಾದರೂ ನಿಮಗೆ ಯಾವುದು ಸಿಲ್ವರ್ ಜ್ಯುವೆಲ್ರಿ ಏನಾದರೂ ಸೆಟ್ ಆಯಿತು ಅಂತಂದರೆ ನೀವು ಕೂಲ್ ಅಂಡರ್ಟೋನ್ ಒಳಗಡೆ ಬರ್ತೀರಿ, ಅಂದರೆ ಮೂನ್ ಕಲರ್ ಒಳಗಡೆ ಅಂತ. ನಿಮಗೆ ಸನ್ನು ಮತ್ತು ಮೂನು ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ಇನ್ನೂ ಒಂದು ಸನ್ನು ಮೂನು ಅಂತ ಹೇಳೋದ್ರಿಂದ ನಿಮಗೆ ಮೈಂಡ್ ಒಳಗಡೆ ಫಿಕ್ಸ್ ಆಗಿಬಿಡುತ್ತೆ, ಓಕೆ ಇದು ಅಂತಂದರೆ ಆ ಟೋನ್ಸ್ಗಳು ಯಾವ್ಯಾವ ಬರ್ತವೆ ಸನ್ಲೈಟ್ ಒಳಗಡೆ ಬರೋವು, ಅವು ಎಲ್ಲ ಟೋನ್ಸ್ಗಳು ನಮಗೆ ಸೆಟ್ ಆಗುತ್ತೆ. ಮೂನ್ ನಮ್ಮದು ಅಂತೇಳಂತಂದರೆ ಯಾವುದು ಲೈಟಾಗಿ ಬ್ರೀಸಿಯಾಗಿ ಕೂಲಾಗಿ ಅನ್ನಿಸ್ತವೆ, ಅವು ಎಲ್ಲ ಕಲರ್ಗಳು ನಮಗೆ ಸೆಟ್ ಆಗ್ತವೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ಸನ್ ಆ್ಯಂಡ್ ಮೂನ್ ಅಂತ ಹೇಳಿ ನಾನು ಇಲ್ಲಿ ತೊಗೊಂಬಂದಿರೋದು. ಅದಾಗಿಂದ ಇನ್ನೂ ಒಂದು ಹೇಳಬೇಕು ಅಂತಂದರೆ ಬರೀ ನ್ಯೂಟ್ರಲ್ಲು, ವಾರ್ಮು ಮತ್ತು ಕೂಲ್ ಅಂಡರ್ಟೋನ್ ಅಷ್ಟೇ ಅಲ್ಲದೆ ಕಾಂಟ್ರಾಸ್ಟ್ ಕಲರ್ಗಳು ಅಂತ ಬರ್ತವೆ. ಇದರೊಳಗಡೆ ಕಲರ್ ವೀಲ್ಸ್ ಯೂಸ್ ಮಾಡ್ತಾರೆ. ಸೀಸನ್ಸ್ಗಳು ತೊಗೊತಾ ಹೋಗ್ತಾರೆ. ಆಟಮ್ ಕಲರು, ವಿಂಟರ್ ಕಲರು, ಸ್ಪ್ರಿಂಗು, ಸಮ್ಮರು ಅಂತೆಲ್ಲ ತೊಗೊತಾ ಹೋಗ್ತಾರೆ. ಅದರೊಳಗಡೆನೂ ಮತ್ತು ಹೈ ಕಾಂಟ್ರಾಸ್ಟು, ಲೋ ಕಾಂಟ್ರಾಸ್ಟು, ನೆಕ್ಸ್ಟು ಮ್ಯೂಟೆಡ್ ಕಲರ್ಸು, ಸಾಫ್ಟ್ ಕಲರ್ಸು, ಹೈ ಕಾಂಟ್ರಾಸ್ಟ್ ಕಲರ್ಸ್ ಎಲ್ಲ ಅಂತ ಬರ್ತಾ ಹೋಗ್ತವೆ. ಅದನ್ನೆಲ್ಲ ಮಾಡಬೇಕು ಅಂತಂದರೆ ಅದಕ್ಕೆಲ್ಲ ನೆಕ್ಸ್ಟ್ ಇನ್ನೊಂದು ವೀಡಿಯೋನೇ ಪೂರ್ತಿಯಾಗಿ ಅದಕ್ಕೋಸ್ಕರನೇ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈಗ ನಾನು ಮೇಲೆ ಹೇಳಬೇಕು ಅಂತೇಳಂತಂದರೆ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಹೈ ಕಾಂಟ್ರಾಸ್ಟ್ ಅಂತೇಳಂದರೆ ನಿಮ್ಮ ಸ್ಕಿನ್ ಕಲರ್ ಏನಿರುತ್ತೆ ಅಲ್ವಾ, ಈಗೇನಾದರೂ ನಿಮ್ಮ ಸ್ಕಿನ್ ಕಲರು ಫೇರ್ ಆಗಿತ್ತು ಅಥವಾ ಲೈಟಾಗಿ ಯೆಲ್ಲೋಯಿಶ್ ಆಗಿರೋ ಫೇರಲ್ಲಿ ಇತ್ತು ಅಂತೇಳಂತಂದರೆ ಅವಾಗ ನಿಮ್ಮ ಹೇರ್ ಕಲರು ಡಾರ್ಕ್ ಆಗಿತ್ತು, ಅಂದರೆ ಡಾರ್ಕಾಗಿ ಥಿಕ್ ಬ್ಲ್ಯಾಕ್ ಇತ್ತು, ಬ್ರೌನ್ ಇತ್ತು ಅಂತೇಳಿ ಅಂದರೆ ಇದು ಹೈ ಕಾಂಟ್ರಾಸ್ಟು ಅಂತೇಳಂತಾರೆ. ಅಂದರೆ ಐ ಕಲರು ಮತ್ತು ಹೇರ್ ಕಲರು ನಿಮ್ಮ ಸ್ಕಿನ್ನಿಗೆ ಯಾವ ರೀತಿ ಬರುತ್ತೆ, ಅಂದರೆ ಜಾಸ್ತಿ ಕಲರ್ ಡಿಫ್ರೆನ್ಸ್ ಇತ್ತು ಅಂತಂದರೆ ಅದನ್ನು ಹೈ ವ್ಯಾಲ್ಯೂ ಕಾಂಟ್ರಾಸ್ಟ್ ಅಂತೇಳಂತಾರೆ. ಅದೇ ಇನ್ ಕೇಸ್ ಏನಾದರೂ ನಿಮ್ಮ ಸ್ಕಿನ್ನು ಫೇರ್ ಆಗಿದ್ದು ನಿಮ್ಮ ಹೇರ್ಸ್ ಬಂದು ಗ್ರೇ ಕಲರಲ್ಲಿದ್ದರೆ, ಲೈಟ್ ಕಲರಲ್ಲಿದ್ದರೆ, ನಿಮ್ಮ ಐಸ್ ಕೂಡ ಬ್ಲೂ ಕಲರು ಅಥವಾ ಲೈಟ್ ಕಲರಲ್ಲಿ ಏನಾದರೂ ಇತ್ತು ಅಂತೇಳಂದರೆ ಆವಾಗ ನೀವು ಕೂಲ್ ಅಂಡರ್ಟೋನ್ಗೆ ಬರ್ತೀರಿ. ಅದು ಲೋ ಕಾಂಟ್ರಾಸ್ಟ್ ಆಗುತ್ತೆ. ಕೂಲ್ ಅಂಡರ್ಟೋನ್ ಅನ್ನೋದಕ್ಕಿಂತ ಲೋ ಕಾಂಟ್ರಾಸ್ಟಲ್ಲಿ ಆಗುತ್ತೆ ಅಂತ. ಈಗ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಅಂದರೆ ನೀವು ಯಾವ ವಾರ್ಮ್ ಅಂಡರ್ಟೋನ್ನ ಅಥವಾ ಕೂಲ್ ಅಂಡರ್ಟೋನ್ನ ಅಥವಾ ಎರಡೂ ಅಲ್ಲದೆ ನ್ಯೂಟ್ರಲ್ ಅಂಡರ್ಟೋನ್ ಇದ್ದೀರಾ ಅಂತ ಹೇಳಿ. ಇನ್ ಕೇಸ್ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಮತ್ತೆ ಈ ವಿಡಿಯೋನ ಸ್ಟಾರ್ಟಿಂಗಿಂದ ನೋಡಿ ನಿಮಗೆ ಅರ್ಥ ಆಗ್ಬೋದು. ಈಗ ವಾರ್ಮ್ ಅಂಡರ್ಟೋನ್ ಪರ್ಸನ್ ಅಂತಂದರೆ ಯಾರು ಏನು ಅಂತೇಳೆಲ್ಲ ಗೊತ್ತಾಯಿತು. ಈಗ ಅವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತೇಳಂದರೆ ಅವ್ರಿಗೆ ಮೇನ್ ಸೂಟ್ ಆಗೋ ಕಲರ್ಸ್ ಬಂದು ಗ್ರೀನ್ ಕಲರು. ನಾನು ಹೇಳಿದೆ ನಿಮಗೆ ವಾರ್ಮ್ ಅಂದರೆ ಸನ್ಲೈಟ್ ಒಳಗಡೆ ಯಾವ್ಯಾವ ಕಲರ್ ನಿಮಗೆ ಬ್ರೈಟಾಗಿ ಕಾಣ್ತಾ ಹೋಗ್ತವೆ ಅವನ್ನ ನೀವು ಕನ್ಸಿಡರ್ ಮಾಡಿ. ವಾರ್ಮ್ ಅಂಡರ್ಟೋನ್ ಇರೋ ಪರ್ಸನ್ ಕಲರ್ಸ್ ಯಾವಂದರೆ ಗ್ರೀನು, ಬ್ರೌನು, ಅದಾಗಿಂದ ಅರ್ತಿ ಕಲರ್ಸು. ಅರ್ತಿ ಟೋನ್ಸ್ ಅಂತಂದರೆ ಟೆರಕಾಟ್ ಆಯಿತು, ಮಡ್ಡಿ ಕಲರ್ ಆಯಿತು, ರಸ್ಟ್ ಕಲರ್ ಆಯಿತು, ಇವೆಲ್ಲವೂ. ಅದಾಗಿಂದ ಬರ್ನ್ಟ್ ಆಗಿರೋ ಆರೆಂಜ್, ಅಂದರೆ ಬರ್ನ್ ಆಗಿದ್ದಾಗ ಯಾವ ರೀತಿ ಆರೆಂಜ್ ಬರುತ್ತೆ ಅಂದರೆ ಬರ್ನ್ಟ್ ಆರೆಂಜ್ ಅಂತ ಬರುತ್ತಲ್ಲ ಅದು, ಮಸ್ಟರ್ಡಿನವು, ಆಮೇಲೆ ಡೀಪ್ ಗೋಲ್ಡು, ಆ್ಯಂಬರು, ಪೀಚು, ಕ್ರೀಮ್ ಕಲರು, ಕ್ಯಾಮೆಲ್ ಕಲರು, ಮಸ್ಟರ್ಡ್ ಯೆಲ್ಲೋ ಕಲರು ಅಥವಾ ಮಸ್ಟರ್ಡ್ ರೆಡ್ಡು, ಆ ರೀತಿ ಬರೋವೆಲ್ಲವೂ ವಾರ್ಮ್ ಅಂಡರ್ಟೋನ್ ಪರ್ಸನ್ನಿಗೆ ಸೆಟ್ ಆಗ್ತವೆ. ಅದೇ ಇನ್ ಕೇಸ್ ನೀವೇನಾದರೂ ಕೂಲ್ ಅಂಡರ್ಟೋನ್ ಒಳಗಡೆ ಬರೋಂಗಿತ್ತು ಅಂತಂದರೆ ನಿಮ್ಮ ಕಲರ್ಸ್ ಬಂದು ಸ್ಮೂತಾಗಿ
ಈಸಿಯಾಗಿ ಹೋಗೋ ಕಲರ್ಸು ಅವು ಯಾವ್ಯಾವು ಅಂದರೆ ಎಮರಲ್ಡ್ ಗ್ರೀನು, ಪರ್ಪಲ್ಲು, ಲೆವೆಂಡರು, ಬೇಬಿ ಬ್ಲೂ, ಬ್ಲೂ ಕಲರು, ಅದಾಗಿಂದ ನೆಕ್ಸ್ಟ್ ಗ್ರೇ, ನೇವಿ ಬ್ಲೂ, ಪಿಂಕು, ಮೆರೂನು, ಬರ್ಗಂಡಿ, ಅದಾಗಿಂದ ಫಾರೆಸ್ಟ್ ಗ್ರೀನ್ ಕಲರು. ಇವೆಲ್ಲವೂ ಬಂದು ಕೂಲ್ ಅಂಡರ್ ಟೋನಿಗೆ ಬರೋಂಥ ಕಲರ್ಸು. ಈಗ ಎರಡೂ ಆಯಿತು ಅಂದರೆ ಈಗ ನೆಕ್ಸ್ಟ್ ಬರೋದು ನ್ಯೂಟ್ರಲ್ ಕಲರ್ ಟೋನು. ನ್ಯೂಟ್ರಲ್ ಕಲರ್ ಟೋನಲ್ಲಿ ಬರೋವು ಯಾವ್ಯಾವು ಅಂದರೆ ಬ್ಲ್ಯಾಕ್, ಗ್ರೇ, ವೈಟ್, ಡಸ್ಟಿ ರೋಸು, ಬ್ಲಷ್ ಪಿಂಕು, ಆಲಿವ್ ಗ್ರೀನು. ಅದಾಗಿಂದ ಕಂಗ್ರ್ಯಾಚುಲೇಷನ್, ನೀವು ವಾರ್ಮ್ ಕಲರಲ್ಲಿ ಬರೋವಾದರೂ ಮತ್ತು ಕೂಲ್ ಕಲರಲ್ಲಿ ಬರೋವಾದರೂ ಎರಡೂ ಕಲರ್ಸ್ಗಳು ನೀವು ಹಾಕ್ಕೋಬೋದು, ನಿಮಗೆ ಮ್ಯಾಚ್ ಆಗುತ್ತೆ. ಬಟ್ ಅದರ ನೆನಪಿರಲಿ, ಹೈ ಕಾಂಟ್ರಾಸ್ಟು ಲೋ ಕಾಂಟ್ರಾಸ್ಟನ್ನು ನೋಡ್ಕೊಂಡೆ ಹಾಕ್ಕೋಬೇಕು. ಆಲ್ಮೋಸ್ಟ್ ಅವರೆಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಒಂದೆರಡು ಸರಿ ನಿಮ್ಗೆ ಏನಾದರೂ ಸೆಟ್ ಆಯಿತು ಅಂತ ಹೇಳಿದ್ರೆ ಪರ್ಚೇಸ್ ಮಾಡಿ. ಅದಾಗಿಂದ ನೆಕ್ಸ್ಟ್ ಜ್ಯುವೆಲ್ರಿ ಬಗ್ಗೆ ಹೇಳಬೇಕು ಅಂದರೆ ನಾನು ನಿಮ್ಗಾಗಲೇ ಹೇಳಿದೆ ಮೆಟಲ್ ಟೆಸ್ಟ್ ಒಳಗಡೆ. ಅಂದರೆ ಗೋಲ್ಡ್ ಜ್ಯುವೆಲ್ರಿ ಬಂದು ವಾರ್ಮ್ ಅಂಡರ್ ಟೋನಿಗೆ, ಅದೇ ಸಿಲ್ವರ್ ಜ್ಯುವೆಲ್ರಿ ಬಂದು ಕೂಲ್ ಅಂಡರ್ ಟೋನಿಗೆ. ಇವೆರಡೂ ಜ್ಯುವೆಲ್ರಿನೂ ಯಾರು ಹಾಕ್ಕೋಬೇಕು ಅಂತಂದರೆ ನ್ಯೂಟ್ರಲ್ ಕಲರ್ ಅಂಡರ್ ಟೋನ್ ಇರುತ್ತೆ ಅಲ್ವಾ, ಅವ್ರು ಹಾಕ್ಕೊಂಡ್ರೆ ಆ ಎರಡೂ ಕಲರ್ ಜ್ಯುವೆಲ್ರಿನೂ ಇವ್ರಿಗೆ ಮ್ಯಾಚ್ ಆಗುತ್ತೆ. ಅದಲ್ಲದೆ ಇವ್ರಿಗೆ ಕಾಂಪ್ಲಿಮೆಂಟರಿ ಆಗಿ ರೋಸ್ ಗೋಲ್ಡ್ ಜ್ಯುವೆಲ್ರಿ ಕೂಡ ಇವ್ರಿಗೆ ಸೆಟ್ ಆಗುತ್ತೆ. ಈಗ ನೀವು ಅನ್ಕೋಬೋದು, ಇದಿಷ್ಟೆಲ್ಲ ಆಯಿತು, ಯಾವ ಕಲರ್ ಅಂತ ಆಯಿತು, ಈ ಬರೀ ಕಲರ್ ಅಂದರೆ ಸೂಟ್ ಆಗಿಬಿಟ್ರೆ ಆಯಿತಾ, ನಮಗೇನು ಇದು ಚೆನ್ನಾಗಿ ಕಾಣುತ್ತಾ, ಏನು ಯೂಸ್ ಇರುತ್ತೆ ಇದರಿಂದ ಅಷ್ಟೊಂದು ಅಂತ ಅನ್ಕೋಬೋದು. ನಿಮಗೆ ಕಲರ್ ಸೂಟ್ ಆಗುತ್ತೆ ಅಂತೇಳಂದರೆ ಬರೀ ನೋಡೋಕ್ಕೊಂದು ಚೆನ್ನಾಗಲ್ಲ, ನಿಮಗೆ ಕಲರ್ ಸೂಟ್ ಆಗೋದ್ರಿಂದ ನಿಮ್ಮ ಫೇಸನ್ನು ಫುಲ್ ಹೆಲ್ದಿಯಾಗಿ, ಅಂದರೆ ನೀವು ರೈಟ್ ಕಲರ್ ಚೂಸ್ ಮಾಡಿದರೆ ಯಾವ ರೀತಿ ಕಾಣುತ್ತೆ, ರಾಂಗ್ ಕಲರ್ ಚೂಸ್ ಮಾಡಿದರೆ ಯಾವ ರೀತಿ ಕಾಣುತ್ತೆ ಅಂದರೆ, ಇನ್ ಕೇಸ್ ನೀವೇನಾದರೂ ರೈಟ್ ಕಲರ್ ಜ್ಯುವೆಲ್ರಿ ಆಯಿತು ಅಥವಾ ರೈಟ್ ಕಲರ್ ಬಟ್ಟೆಗಳಾಯಿತು ಚೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಫೈನ್ ಲೈನ್ಸ್ ಕಡಿಮೆ ಆಗುತ್ತೆ. ಅದಾಗಿಂದ ಡಾರ್ಕ್ ಸರ್ಕಲ್ಸು, ನೆಕ್ಸ್ಟ್ ಶ್ಯಾಡೋ ಬರುತ್ತೆ ಅಲ್ವಾ ಅರೌಂಡ್ ಮೌತ್ ಆ್ಯಂಡ್ ನೋಸ್ ಏರಿಯಾ ಹತ್ರ, ಆ ಶ್ಯಾಡೋಸ್ ಕೂಡ ಕಡಿಮೆ ಆಗಿ ನಿಮ್ಮ ಫೇಸ್ ಪಾಪಪ್ ಆಗಿ ಒಂಥರ ಹೆಲ್ದಿಯಾಗಿ ನೋಡೋಕ್ಕೆ ಸ್ಮೂತಾಗಿ ಚೆನ್ನಾಗಿ ಕಾಣುತ್ತೆ. ಅದೇ ಇನ್ ಕೇಸ್ ನೀವೇನಾದರೂ ರಾಂಗ್ ಕಲರ್ ಚೂಸ್ ಮಾಡಿದರೆ ಅದೇ ನಿಮ್ಮ ಫೇಸ್ ಒಳಗಡೆ ಫೈನ್ ಲೈನ್ಸು, ಶ್ಯಾಡೋಸು, ಡಾರ್ಕ್ ಸರ್ಕಲ್ಸು ಅವೆಲ್ಲ ಎದ್ದು ಕಾಣೋದಲ್ಲದೆ ನಿಮ್ಮ ಫೇಸ್ ಡಲ್ಲಾಗಿ ಅನ್ಹೆಲ್ದಿಯಾಗಿ ಏನೋ ಒಂಥರ ಸಿಕ್ಕಾಗಿದ್ದೀರಾ ಅನ್ನೋ ರೀತಿ ಒಳಗಡೆ ಕಾಣುತ್ತೆ. ಅದಕ್ಕೋಸ್ಕರನೇ ರೈಟ್ ಕಲರ್ ಚೂಸ್ ಮಾಡ್ಕೊಳೋದ್ರಿಂದ ಬರೀ ಸೂಟ್ ಆಗೋದಷ್ಟೇ ಅಲ್ಲ, ನಿಮ್ಮ ಫೇಸನ್ನು ಪಾಪಪ್ ಆಗಿ ಚೆನ್ನಾಗಿ ಕಾಣುತ್ತೆ. ಮೇ ಬಿ ನೀವು ನಿಮ್ಮ ಕಲರಲ್ಲೇ ಡ್ರೆಸ್ ಕಲರಲ್ಲೇ ಜಾಸ್ತಿ ಚೆನ್ನಾಗಿರೋದನ್ನು ನೋಡಿಕೊಂಡು ಹಾಕ್ಕೊಂಡ್ರೆ ಅಂಡರ್ ಟೋನಿಗೆ ಮ್ಯಾಚ್ ಆಗೋ ರೀತಿ ಮೇಕಪ್ ನಿಮಗೆ ಅಷ್ಟೊಂದು ನೆಸೆಸಿಟಿ ಅನಿಸಲ್ಲ. ಬೇಕಿದ್ರೆ ಟ್ರೈ ಮಾಡಿ ನೋಡಿ ಒಂದ್ಸರಿ. ಇನ್ ಕೇಸ್ ನಿಮಗೆ ಮೇಕಪ್ ಬಗ್ಗೆ ತಿಳ್ಕೋಬೇಕು, ನಿಮಗೇನಾದರೂ ಸ್ವಲ್ಪ ಮೇಕಪ್ ಬಗ್ಗೆ ಇಂಟ್ರೆಸ್ಟ್ ಇದೆ, ಯಾವ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಅಂತಂದರೆ ಆಗಲೇ ಹೇಳಿದೆ ನಾನು ನಿಮಗೆ ಯಾವ್ಯಾವ ಕಲರು ವಾರ್ಮ್ ಅಂಡರ್ ಟೋನಿಗೆ ಬರುತ್ತೆ, ಯಾವ್ಯಾವ ಕಲರು ಕೂಲ್ ಅಂಡರ್ ಟೋನಿಗೆ ಬರುತ್ತೆ ಅಂತ. ಅದೇ ರೀತಿಯೇ ವಾರ್ಮ್ ಅಂಡರ್ ಟೋನಿಗೆ ನೀವು ಬ್ರೌನು, ಆಮೇಲೆ ರೆಡ್ ಶೇಡ್ಸು ಮತ್ತು ಬ್ರೌನ್ ಶೇಡ್ಸ್ ಒಳಗಡೆ ಯಾವ ಲಿಪ್ಸ್ಟಿಕ್ ಇರುತ್ತೆ ಅಲ್ವಾ, ಅದರೊಳಗಡೆ ಇರೋ ಎಲ್ಲ ಶೇಡ್ಸನ್ನು ಟ್ರೈ ಮಾಡಿ ನೋಡಿ. ನೆನಪಿರಲಿ, ಹೈ ಕಾಂಟ್ರಾಸ್ಟು ಲೋ ಕಾಂಟ್ರಾಸ್ಟ್ ಅನ್ನೋ ರೀತಿ ಕಾಂಟ್ರಾಸ್ಟ್ಗಳು ಕೂಡ ಇಂಪಾರ್ಟೆಂಟು. ಬಟ್ ಬೇಸಿಕ್ಕಾಗಿ ಪ್ರೈಮರಿಯಾಗಿ ಹೇಳಬೇಕು ಅಂತಂದರೆ ಬ್ರೌನ್ ಶೇಡ್ಸು ರೆಡ್ ಶೇಡ್ಸು ನಿಮಗೆ ಮ್ಯಾಚ್ ಆಗುತ್ತೆ. ಅದೇ ರೀತಿಯಲ್ಲೇ ಕೂಲ್ ಅಂಡರ್ ಟೋನಿಗೆ ಬಂದು ಪಿಂಕ್ ಶೇಡ್ಸ್ ಬರ್ತಾವಲ್ವ, ಪಿಂಕ್ ಒಳಗಡೆ ಯಾವ್ಯಾವ ಶೇಡ್ಸ್ ಬರ್ತವೆ ಅವೆಲ್ಲ ಹಾಕಿ ಮ್ಯಾಚ್ ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊತೀನಿ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಇನ್ನೂ ಏನಾದರೂ ನಿಮಗೆ ಇದ್ರ ಬಗ್ಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಇಲ್ಲ ಅಂತಂದರೆ ನೆಕ್ಸ್ಟ್ ಹೈ ಕಾಂಟ್ರಾಸ್ಟು ಲೋ ಕಾಂಟ್ರಾಸ್ಟ್ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನಿಮಗೆಲ್ಲ ಈ ವಿಷಯ ಆಗಿದ್ದರೆ, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.